ಹಾಸನದಲ್ಲಿ ವಾಹನ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ತಂತ್ರಜ್ಞಾನಗಳು ಪರಿಚಯವಾಗುತ್ತಿದ್ದು, ಮೆಕ್ಯಾನಿಕ್ಗಳು ಕೂಡ ಕಾಲಕ್ಕೆ ತಕ್ಕಂತೆ ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಸಲಹೆ ನೀಡಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಾಸನಾಂಬ ಟೂ ವೀಲರ್ಸ್ ಮೆಕ್ಯಾನಿಕ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಹಾಸನ ಜಿಲ್ಲೆಯ ಮೆಕ್ಯಾನಿಕ್ಗಳಿಗಾಗಿ ಆಯೋಜಿಸಿದ್ದ BS6 ತರಬೇತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿ, ವಾಹನಕ್ಕೆ ಸಮಸ್ಯೆ ಎದುರಾದಾಗ ಮಾತ್ರ ಮೆಕ್ಯಾನಿಕ್ಗಳ ನೆನಪಾಗುವುದು ಸಾಮಾನ್ಯ. ಆದರೆ ವಾಹನದ ಕಾರ್ಯಕ್ಷಮತೆ ಹಾಗೂ ದೀರ್ಘಾಯುಷ್ಯ ಕಾಪಾಡುವಲ್ಲಿ ಮೆಕ್ಯಾನಿಕ್ಗಳ ಪಾತ್ರ ಅತ್ಯಂತ ಮಹತ್ವದ್ದು. ಹೊಸ ವಾಹನ ಖರೀದಿಸಿದಾಗ ಉತ್ತಮವಾಗಿರುತ್ತದೆ, ಆದರೆ ದೀರ್ಘಕಾಲ ವಾಹನವನ್ನು ಸುಸ್ಥಿತಿಯಲ್ಲಿಡಲು ಸರಿಯಾದ ನಿರ್ವಹಣೆ ಅಗತ್ಯ. ಆ ಜವಾಬ್ದಾರಿಯನ್ನು ಹೆಮ್ಮೆಯಿಂದ ನಿರ್ವಹಿಸುವವರು ಮೆಕ್ಯಾನಿಕ್ಗಳು ಎಂಬ ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲೂ ಇರಬೇಕು ಎಂದರು. ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಎಂಜಿನ್ಗಳಿಗೆ ಮಾತ್ರ ಸೀಮಿತವಾಗಿದ್ದ ವಾಹನ ಕ್ಷೇತ್ರ ಇಂದು ಎಲೆಕ್ಟ್ರಿಕ್ ವಾಹನಗಳು, ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಹಾಗೂ ಹೈಡ್ರೋಜನ್ ಚಾಲಿತ ವಾಹನಗಳತ್ತ ವೇಗವಾಗಿ ಸಾಗುತ್ತಿದೆ. ಇಂತಹ ಬದಲಾವಣೆಗಳ ನಡುವೆಯೂ ಪೀಳಿಗೆಯಿಂದ ಪೀಳಿಗೆ ಮುಂದುವರಿದು ಬಂದಿರುವ ಮೆಕ್ಯಾನಿಕ್ ವೃತ್ತಿಯನ್ನು ಉಳಿಸಿಕೊಂಡು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಮೆಕ್ಯಾನಿಕ್ಗಳ ಪ್ರಾಯೋಗಿಕ ಜ್ಞಾನ ಮತ್ತು ಕೆಲಸದ ಅನುಭವ ಯಾವುದೇ ಇಂಜಿನಿಯರಿಗಿಂತ ಕಡಿಮೆಯಿಲ್ಲ. ಆದರೆ ಹೊಸ ಆವಿಷ್ಕಾರಗಳು ಹಾಗೂ ತಂತ್ರಜ್ಞಾನಗಳು ನಿರಂತರವಾಗಿ ಬರುತ್ತಿರುವುದರಿಂದ ಅವುಗಳಿಗೆ ತಕ್ಕಂತೆ ನಮ್ಮನ್ನು ನಾವು ರೂಪಿಸಿಕೊಳ್ಳಬೇಕಾದ ಸವಾಲು ಎದುರಾಗಿದೆ. ಕಲಿಯುವ ಮನೋಭಾವ ಬೆಳೆಸಿಕೊಂಡು ನಿರಂತರ ತರಬೇತಿಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಬಳಿಕ ಜಿಲ್ಲೆಯ ವಾಹನ ಮೆಕ್ಯಾನಿಕ್ಗಳಿಗೆ ಬದಲಾಗುತ್ತಿರುವ ಇಂಜಿನ್ ತಂತ್ರಜ್ಞಾನ, ಹೊಸ ವಾಹನಗಳ ತಾಂತ್ರಿಕ ವ್ಯವಸ್ಥೆ ಹಾಗೂ ಅಗತ್ಯ ಕೌಶಲ್ಯಗಳನ್ನು ನವೀಕರಿಸಿಕೊಳ್ಳುವ ಕುರಿತು ಮಂಜು ಮತ್ತು ಅಮರ್ ತರಬೇತಿ ನೀಡಿದರು. ಏನಾದರೂ ಸಮಸ್ಯೆ ಬಂದಾಗ ಮಾತ್ರ ನಿಮ್ಗೆ ನೆನಪು ಬರುವಂಥದ್ದು ಈ ವೃತ್ತಿಯ ಒಂದು ವೈಶಿಷ್ಟ್ಯತೆ. ಅದರರ್ಥ ಉಪಯೋಗಿಸಿದ ನಂತರ ಅದರ ಪರಿಪಕ್ವತೆಯನ್ನ ಕಾಪಾಡೋದಕ್ಕೆ ಯಾರು ಬೇಕು ಅಂತ ಹೇಳಿದ್ರೆ ಮೆಕ್ಯಾನಿಕ್ಗಳು ಬೇಕಾಗಿರುತ್ತೆ. ಹಾಗಾಗಿ ಹೊಸರಲ್ಲಿ ಹೇಳ್ತಾರೆ ಅಕ್ಸ ಎತ್ತೆತ್ತು ತೊಗದ ಅಂತ ಹೇಳಿ ಹೊಸದು ಏನ್ ಸಿಕ್ಕಿದ್ರು ಬಹಳ ಖುಷಿಯಿಂದ ಇರ್ತೀವಿ. ಆದ್ರೆ ದೀರ್ಘಕಾಲವಾಗಿ ಏನಾದ್ರೂ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೇಂಟೆನೆನ್ಸ್ ಅವಶ್ಯಕತೆ ಇರುತ್ತೆ. ಆ ಮೇಂಟೆನೆನ್ಸ್ ಮಾಡುವಂತ ಹೆಮ್ಮೆಯ ಕೆಲಸ ಮಾಡೋರು ಯಾರು ಅಂತ ಹೇಳಿದ್ರೆ ನಾವು ಮೆಕ್ಯಾನಿಕ್ಗಳು ಅನ್ನೋಂತ ಆತ್ಮಗೌರವ, ಆತ್ಮವಿಶ್ವಾಸ ನಮ್ಮಲ್ಲಿರ್ಬೇಕಾಗಿರುತ್ತೆ. ಹಿಂದೆ ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಇತ್ತು. ಈಗ EVM ಬೇರೆ ಬಂದಿದೆ, ನಮ್ದು ಎಲೆಕ್ಟ್ರಾನಿಕ್ ವೆಹಿಕಲ್ ಮೂವ್ಮೆಂಟ್. ಹೌದಾನೆ? ಅದ್ರ ಜೊತೆಗೆ ಈಗ ಎಥನಾಲ್ ಮಿಕ್ಸ್ ಆಗಿರೋದ್ರಿಂದ ಅದ್ರದ್ದೊಂದು ಸಮಸ್ಯೆ ಅಂತ ಹೇಳಕ್ಕಾಗಲ್ಲ. ಏನಾದ್ರು ಸಮಸ್ಯೆ ಬಂದ್ರೆ ಅದಕ್ಕೊಂದು ಲಿಂಕ್ ಅಂತ ಇರುತ್ತೆ. ಅದನ್ನ ಮೀರಿ ಈಗ ಹೈಡ್ರೋಜನ್ ಚಾಲಿತ ವೆಹಿಕಲ್ಸ್ ಅಂತ ಹೇಳಿ ಬಂದಿದೆ. ಏನಾದ್ರು ತಪ್ಪಿದ್ರೆ ನೀವು ನನಗೆ ಅಪ್ಡೇಟ್ ಮಾಡಬೇಕು. ಹೌದಾನೆ? ಈ ಎಲ್ಲ ಆವಿಷ್ಕಾರಗಳ ನಡುವೆ ನಾವು ಮೆಕ್ಯಾನಿಕ್ ಅನ್ನೋಂಥದ್ದು ಏನ್ ವೃತ್ತಿ ಅನ್ನೋಂಥದ್ದಿದೆ, ಅದು ತಂದೆಯಿಂದ ತಾತನಿಂದ ನಡ್ಕೊಂಡು ಬಂದಿರೋಂತ ಶಾಪ್ಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ನಾವೆಲ್ಲೂ ಅದು ಕೋರ್ಸ್ ಮಾಡೋಂಥದ್ದಾಗ್ಲಿ, ಕಾಲೇಜ್ ಆಗ್ಲಿ, ಯಾವ್ದು ಇನ್ಸ್ಟಿಟ್ಯೂಷನ್ ಇಲ್ಲ. ಅದ್ರ ನಡುವೆನೂ ಕೂಡ ಪ್ರಾಕ್ಟಿಕಲ್ ನಾಲೆಡ್ಜ್, ನಾವ್ ಯಾವ್ದು ಬುಕ್ ಓದಿ ಡಿಗ್ರಿ ಪಡೆದಿರಲ್ಲ, ಅದ್ರ ಡಿಗ್ರಿ ಪಡೆದಿರೋಂತ ಆಟೋಮೊಬೈಲ್ ಇಂಜಿನಿಯರ್ ಬಂದು ಏನಾದ್ರು ಟ್ರೈನಿಂಗ್ ಪಡಿಬೇಕು ಅಂತ ಹೇಳಿದ್ರೆ 20-25 ವರ್ಷದ ಮೆಕ್ಯಾನಿಕ್ ಶಾಪಿಗೆ ಬಂದ್ರೆ ಅವ್ನು ಟ್ರೈನಿಂಗ್ ಮಾಡೋಂತ ವ್ಯವಸ್ಥೆ ಇವತ್ತು ಕೂಡ ನಮ್ಮ ದೇಶದಲ್ಲಿ. ಅದರ್ಥ ನಮ್ಮ ಕೆಲಸದ ಪರಿಪಕ್ವತೆ ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಯಾವ ಇಂಜಿನಿಯರ್ಗೂ ಕಡಿಮೆ ಇರೋದಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ಚಾಲೆಂಜಿಂಗ್ ಇರೋದೇನು ಅಂತ ಹೇಳಿದ್ರೆ ಹೊಸ ಆವಿಷ್ಕಾರದೊಂದಿಗೆ ಬರುವಂತ ಇಂಜಿನ್ಗಳಾಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಮೋಟರ್ ಆಗ್ಬೋದು, ಯಾವುದೇ ಹೊಸ ಆವಿಷ್ಕಾರಗಳಿಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ಳುವಂತ ಅವಶ್ಯಕತೆ ಇದೆ. ಹೊಸದಾಗಿ ಯಾವುದೋ ಒಂದು ಇಂಜಿನ್ ಬಂದ್ರೆ ಅದು ರಿಪೇರಿಗೆ ಬರೋ ತನಕ ನಮ್ಗೆ ಆ ಇಂಜಿನ್ ಇಲ್ಲ. ಯಾಕಂದ್ರೆ ನಾವು ಯಾವ್ದು ಹೊಸ ಕೋರ್ಸಿಗೆ ಹೋಗಿರೋದಿಲ್ಲ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಡಾಕ್ಟರ್ ಹತ್ರ ಹೋದ್ರೆ ತಲೆನೋವು ಅಂತ ಹೇಳಿದ್ರೆ MBBS ಅಲ್ಲಿ ಹೇಳ್ಕೊಟ್ಟಿರ್ತಾರೆ ತಲೆನೋವಿಗೆ ಏನ್ ಮಾತ್ರೆ ಅಂತ ಹೇಳಿ. ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು, ಕೈ ಮುರಿದೋದ್ರೆ ಅದು ಪ್ಲಾಸ್ಟರ್ ಹಾಕ್ಬೇಕು ಅಥವಾ ಕಾಂಕ್ರೀಟ್ ಹಾಕಿ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ನಮ್ಮ ವೃತ್ತಿಲಿ ಇಂಜಿನ್ ಹೊಸದಾಗಿ ಬಂದಾಗಲೇ ನಮ್ಗೇನೆ ಆ ಇಂಜಿನಿಗೆ ಏನಾಗಿದೆ ಅಂತ ಹೇಳಿ ಹುಡುಕೋದು ನಮ್ದೇ ಜವಾಬ್ದಾರಿ. ಹುಡುಕದ್ಮೇಲೆ ಅದನ್ನ ಸರಿ ಮಾಡೋದು ಯಾವ ರೀತಿ ಅಂತ ಹೇಳಿ ನಮ್ಮ ಜ್ಞಾನವನ್ನು ಉಪಯೋಗಿಸಿ ಅದನ್ನ ಮಾಡೋ ಅಂತದ್ದು ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಪದೇ ಪದೇ ಅಪ್ಡೇಟ್ ಆಗೋಂತ ಅವಶ್ಯಕತೆ ಇರುತ್ತೆ. ಈ ಅಪ್ಡೇಟ್ ಅಂತ ಹೇಳಿದ್ರೆ ಕೆಲಸವನ್ನ ಕಲಿಯುವಂತ ಮನಸ್ಥಿತಿಯನ್ನ ನಾವೆಲ್ಲರೂ ಬೆಳೆಸ್ಕೋಬೇಕಾಗುತ್ತೆ.
ಹಳೆಯ ಆಲದ ಮರಕ್ಕೆ ನಾವು ಹೋಗಿ ನಮಗೆ ಗೊತ್ತಿದೆ ವೃತ್ತಿ ಅಂತ ಹೇಳಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಎಲ್ಲರೂ ಯಾವ್ದು ಟೆಕ್ನಾಲಜಿ ಹೊಸದಾಗಿರುತ್ತೆ ಆರ್ಗನೈಸ್ಡ್ ಆಗಿ ಒಂದ್ ಎಕರೆಲ್ಲಿ ಯಾರು ಮಾಡಿರ್ತಾರೆ ಆ ಮೆಕ್ಯಾನಿಕ್ ಹತ್ರ ಹೋಗ್ತಾರೋ ಹೊರತು ನಮ್ಮ ರಸ್ತೆಯಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿರುವಂತ ಮೆಕ್ಯಾನಿಕ್ ಶಾಪ್ಗೆ ಯಾರು ಬರೋದಿಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನೋಕಿಯಾ ಫೋನು 15-20 ವರ್ಷದ ಹಿಂದೆ ಎಲ್ಲರ ಜೋಬಲ್ಲೂ ಇರ್ತಿತ್ತು. ಬಹುತೇಕರೆಲ್ಲ ನೋಡಿದಿರ್ತಾನೆ ನೋಕಿಯಾ ಕೀಪ್ಯಾಡ್ ಫೋನು. ಹೋಗ್ತಾನೆ ಮೊಬೈಲ್ ಅಂದ್ರೆ ನೋಕಿಯಾ ಇದೆ ನನ್ನ ಹತ್ರ ಅಂತ ಹೇಳ್ತಿದ್ರು, ಮೊಬೈಲ್ ಇದೆ ಅಂತ ಯಾರು ಹೇಳ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಇಲ್ಲಿ ಕೂತಿರೋರು ಎಲ್ಲರ ಹತ್ರನೂ 2 ಮೊಬೈಲ್ ಮಿನಿಮಮ್ ಇರುತ್ತೆ. ಯಾರ ಹತ್ರ ನೋಕಿಯಾ ಫೋನ್ ಇದೆ ಕೈ ಎತ್ಬೋದಾ? ನೋಕಿಯಾ ಫೋನ್